ಶಾಸಕರ ವಿರುದ್ಧ ಭಿನ್ನಾಭಿಪ್ರಾಯ ಮಾಡ್ಕೋಬೇಕು, ಅವ್ರ ವಿರುದ್ಧ ಇರಬೇಕು ಅಂತ ನಂದೇನು. ಯಲಹಂಕ ಕ್ಷೇತ್ರದಲ್ಲಿ ಒಳ್ಳೆ ವಾತಾವರಣ ಆಗಬೇಕು. ಅವರ ಜೊತೆಯಲ್ಲಿ ಇದ್ದಂಥವರು ಕೂಡ ಪಕ್ಷದ ಜೊತೆ MP ಅವ್ರ ಜೊತೆ ಎಲ್ಲ ಕೂಡ ಹೊಂದಾಣಿಕೆ ಮಾಡ್ಕೋಬೇಕು. ನಮ್ಮವರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ನಾವಿಬ್ರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಾವು ನೋಡ್ಬೇಕು. ಅವ್ರು ಬೇರೆ ಇವ್ರು ಬೇರೆ ಅಲ್ಲ, MLA ಕಡೆ ಇರೋರು ಬೇರೆ ಅಲ್ಲ, MP ಕಡೆ ಇರೋರು ಬೇರೆ ಅಲ್ಲ, ಎಲ್ಲರೂ ಕೂಡ BJPಯ ಒಂದು ಕುಟುಂಬದಲ್ಲಿರುವಂಥವ್ರು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ನಾವು ಒಂದೇ ಅಂತೇಳಿ ನಾವೆಲ್ಲ ಕೂಡ ಒಂದು ಕಡೆ ಸೇರುವಂಥದ್ದು ಅಗತ್ಯ ಇದೆ. ಅದನ್ನ ಶಾಸಕರು ಕೂಡ ಅರ್ಥ ಮಾಡ್ಕೋಬೇಕು. ಸಂಸ್ಕೃತಿ ನನ್ನ ಜೀವನದಲ್ಲೇ ಇಲ್ಲ. ನನ್ನ ಜೀವಮಾನದಲ್ಲಿ ಅಂತ ಇದೆಲ್ಲ ನಾನು ಮಾಡೋದಿಲ್ಲ. ನಂಬಿದವರನ್ನ ಎಂದೂ ಕೂಡ ಕೈ ಬಿಡೋದಿಲ್ಲ. ನಂಬಿದವರಿಗೆ ಆಗಿರುವಂಥ ಅನ್ಯಾಯವನ್ನ ಸರಿಪಡೆಯುವವರೆಗೂ ನಾನು ಕೂತ್ಕೊಂಡು ಕೂಡ ಸುಮ್ಮನೆ ಇರೋದಿಲ್ಲ. ಅರ್ಥ ಆಯ್ತಲ್ಲ? ನನಗೆ ನಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಜೊತೆಯಲ್ಲಿರುವವರಿಗೆ ಅನ್ಯಾಯ ಆಗಬಾರ್ದು. ಮತ್ತೆ ಹೇಗೆ ಉಚ್ಚಾಟನೆ ಐತಲ್ಲ ಸರ್? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮಾರ್ಮಿಕವಾಗಿ. ನೀವು ಅರ್ಥ ಮಾಡ್ಬೇಕು. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೂ ಕೆಲವು ನಿಬಂಧನೆಗಳಿವೆ, ಹೈಕಮಾಂಡ್ನ ನಿಬಂಧನೆಗಳಿದೆ. ಆದರೆ ಯಾರಿಗೆ ನನ್ನ ಸಹಚರರಿಗೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಆಗಿರೋದನ್ನ ನೋಡಿ ಕೂತ್ಕೊಳ್ಳೋದಿಲ್ಲ. ಅವ್ರಿಗೆ ನ್ಯಾಯ ಕೊಡಿಸೋವರೆಗೂ ನಾನು ಹೋರಾಟವನ್ನ ನನ್ನ ಪಕ್ಷದ ಒಳಗಡೆನೆ ಇರ್ತಕ್ಕಂಥ ಚೌಕಟ್ಟೇನಿದೆ ಆ ಚೌಕಟ್ಟಿನಲ್ಲೇ ನಾನು ಅವ್ರಿಗೆ ನ್ಯಾಯವನ್ನ ಕೊಡಿಸ್ತೀನಿ. ಅದರಲ್ಲಿ ಎರಡು ಮಾತಿಲ್ಲ.